ಸೊ ಫಸ್ಟ್ ಮೆಸೇಜ್ ಆಲ್ರೆಡಿ ನಿಮ್ಗಾಗಿ ಯೂನಿವರ್ಸ್ ಕೊಟ್ಟಿದೆ. ಏನಂತಂದ್ರೆ ಫುಲ್ ಮೂನ್ ಇನ್ ಏರೀಸ್. ಓಕೆ, ಅ ಫೇರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ಕೆಲವೊಂದಿಷ್ಟು ನೋಡಿ, ತುಂಬಾ ದಿನಗಳಿಂದ ನೀವು ವೇಟ್ ಮಾಡ್ತಾ ಇದ್ರಿ ಅಂತ ಹೇಳಿ ನನ್ಗನ್ಸುತ್ತೆ. ಯಾವ ರೀತಿ ವೇಟ್ ಮಾಡ್ತಾ ಇದ್ರಿ? ಏನಾದ್ರೂ ಒಂದು ಸಂಕಲ್ಪ ಇರ್ಬೋದು, ಏನಾದ್ರೂ ಸಮಥಿಂಗ್ ನಿಮ್ಮ ಮನ್ಸಲ್ಲಿ ಯಾವಾಗ ಮುಗಿಯುತ್ತೆ, ಇದು ಒಂದು ಸೈಕಲ್ ಇರ್ಬೋದು, ಯಾವಾಗ ಮುಗಿಯುತ್ತೆ, ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರ್ಬೋದು, ಸಮಥಿಂಗ್ ಏನೋ ನಿಮ್ಮ ಲೈಫಲ್ಲಿ ಏನು ನೀವು ಇಟ್ಕೊಂಡು ಹೋಗ್ತಾ ಇದ್ರಿ, ಅಲ್ಲಿ ಕೆಲವೊಂದಿಷ್ಟು ಈಗ ಹಂತ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ, ಅದು ಒಂದು ಸೈಕಲ್ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಓಕೆ, ಈ ಈ ಹಂತ ತಲುಪುವಾಗ ಇಲ್ಲಿ ಏನಾಗುತ್ತೆ, ಬಹಳಷ್ಟು ನಿಮ್ಮಲ್ಲಿ ಚೇಂಜಸ್ ಆಗುವಂತದ್ದು, ನಿಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗುವಂತದ್ದು. ಓಕೆ, ಬದಲಾವಣೆ ಆಗುವಂತದ್ದು ನಾನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಯಾವ ರೀತಿ ಬದಲಾವಣೆ ಇರಬಹುದು? ಭಾವನೆಗಳಲ್ಲಿ ಬದಲಾವಣೆ ಆಗುವಂತದ್ದು, ಅಥವಾ ನಿಮ್ಮ ಶಕ್ತಿಯಲ್ಲಿ, ಅದು ಶಕ್ತಿಯಲ್ಲಿ ಬದಲಾವಣೆ ತರುವಂತದ್ದು ಇರಬಹುದು. ನಿಮ್ಮ ಫಿಸಿಕಲ್ ಆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಎಮೋಷನ್ಸ್ ನಿಮ್ಮ ಲೈಫಲ್ಲಿ, ನಿಮ್ಮ ಅಗ್ನಿ ತತ್ವದ ಬಗ್ಗೆ ಇದು ಹೇಳುವಂಥದ್ದು. ಸಿಟ್ಟಿರ್ಬೋದು, ಆವೇಶ ಇರ್ಬೋದು, ಕೆಲವೊಂದಿಷ್ಟು ನಿರ್ಧಾರಗಳು ನಿಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಹೋಗುವಂತದ್ದು, ಮತ್ತೆ ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರದೇ ಇರುವಂತದ್ದು. ಇದು ಎಲ್ಲಾನು ನಾನು ಇಲ್ಲಿ ನೋಡ್ತಾ ಇರುವಂತದ್ದು. ಅಂದ್ರೆ ಇದು ಎಲ್ಲಾನು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಕ್ಲಿಯರ್ ಕಟ್ ಆಗಿ ಇಲ್ಲಿ ನಿಮ್ಗೆ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ಹಿಂದೆ ಏನಾದ್ರೂ ನಡೆದಿರುವಂತ ಕೆಲವೊಂದಿಷ್ಟು ಘಟನೆ, ನಿಮ್ಮಲ್ಲಿ ಇರುವಂತ ಕೋಪ, ದ್ವೇಷ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ತೆಗೆದು ಹಾಕಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಅಥವಾ ನೀವೇನಾದ್ರೂ ಯಾರದಾದ್ರೂ ಬಗ್ಗೆ ಆ ರೀತಿ ಮಾತಾಡಿರ್ಬೋದು, ಯಾರಿಗಾದ್ರೂ ಏನಾದ್ರೂ ಹರ್ಟ್ ಆಗೋ ರೀತಿ ನಡ್ಕೊಂಡಿದ್ರೆ ಅವ್ರಿಗೆ ಕ್ಷಮೆ ಕೇಳ್ಬಿಡಿ, ಒಂದ್ಸಾರಿ ಸಾರಿ ಕೇಳಿ, ಮುಂದೆ ಹೋಗ್ತಾ ಇರಿ. ಯೂನಿವರ್ಸ್ ನಿಮ್ಗೆ ಅದನ್ನ ಹೇಳ್ತಾ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾವುದೇ ರೀತಿ ಇಲ್ಲಿ ಚೇಂಜಸ್ ಖಂಡಿತ ಇಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಯೂನಿವರ್ಸ್ ಇನ್ನೂ ಒಂದು ಮೆಸೇಜ್ ಏನ್ ಕೊಡ್ತಾ ಇದೆ ಅಂತಂದ್ರೆ, ಯು ಆರ್ ಗುಡ್ ಇನಫ್. ನೀವು ನಿಮ್ಮಲ್ಲಿ ಪರಿಪೂರ್ಣರಾಗಿದ್ದೀರಾ. ನಿಮಗೆ ಇನ್ನೊಬ್ರು ಯಾರ್ದ ಅವಶ್ಯಕತೆನೂ ಇಲ್ಲ. ಓಕೆ, ತುಲಾ ರಾಶಿಯವರಿಗೆ 2 ಮೆಸೇಜಸ್ ಇಂಪಾರ್ಟೆಂಟ್. ಒಂದು, ಆಗಿ ಹೋಗಿರುವಂತದ್ದು ಚೇಂಜಸ್ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ, ಅದನ್ನ ಒಪ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತೆ ಕೆಲವೊಂದಿಷ್ಟು ಘಟನೆಗಳನ್ನ ಮರ್ತ್ಬಿಡಿ, ಅಲ್ಲೇ ಮರ್ತ್ಬಿಡ್ಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನೊಂದು, ನಿಮಗೆ ಇನ್ನೊಬ್ರ ಅವಶ್ಯಕತೆ ಇಲ್ಲ. ಯೂನಿವರ್ಸ್ ಹೇಳ್ತಾ ಇದೆ, ನೀವು ನಿಮ್ಮಲ್ಲಿ ಸಕ್ಷಮ ಇದ್ದೀರಾ, ನಿಮ್ಮನ್ನ ನೀವು ಸಂಭಾಳಿಸ್ಕೊಂಡು ಹೋಗ್ತೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಇನ್ನೊಬ್ರ ಅವಶ್ಯಕತೆ ನಿಮ್ಮ ಲೈಫಲ್ಲಿ ಇಲ್ಲ ಅನ್ನುವಂಥದ್ದು. ಓಕೆ, ನೋಡೋಣ ನಿಮ್ಮ ಈ ಒಂದು ದಿನಗಳಲ್ಲಿ ನಿಮ್ಮ ಫ್ಯಾಷನ್ ಬರ್ತಾ ಇದೆ. ಓಕೆ, ಎಮೋಷನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಜಲಸಿ ಬರ್ತಾ ಇದೆ. ಯಾಕೆ ಎಮೋಷನ್, ಈ ಫ್ಯಾಷನ್ ಮತ್ತೆ ಜಲಸಿ ಬರ್ತಾ ಇದೆ? ಬ್ರೇಕ್ ಮಾಡೋಣ ಬನ್ನಿ. ಫಸ್ಟ್ ಡಿಕೋಡ್ ಮಾಡೋಣ. ಏನಂತಂದ್ರೆ ಜಲಸಿ, ಏನ್ ಜಲಸಿ ಆಗಿದ್ದೆ, ಕೆಲವೊಂದಿಷ್ಟು ಡಿಸೈರ್ಸ್, ನಿಮ್ಮ ಒಂದು ಆಸೆಗಳು. ಓಕೆ, ಈ ಆಸೆಗಳಿಂದಾಗಿ ಬೇರೆದವ್ರು ಏನ್ ಹೊಂದಿರ್ತಾರೆ ಅದು ನಿಮ್ಮ ಕಡೆ ಇಲ್ಲ ಅಂತ ಹೇಳಿ ಕೆಲವೊಂದ್ ಸಾರಿ ಅಲ್ಲಿಂದ ನಿಮ್ಗೆ ಇದು ಒಂದು ಜಲಸಿ ಆಗುವಂತದ್ದು. ಸೊ ಇದರಿಂದಾಗಿ ನಿಮ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಂಗ್ಸೈಟಿ ಇಶ್ಯೂ ಆಗುತ್ತೆ. ಮತ್ತೆ ಗೋಲನ್ನ ನಾನು ಅಚೀವ್ ಮಾಡಿಲ್ಲ ಅನ್ನುವಂಥದ್ದು ಮನ್ಸಲ್ಲಿ ಬರುವಂತದ್ದು, ನಿಮ್ಮಲ್ಲೇನೆ ಅದು ಅನ್ಕೊಳ್ಳುವಂಥದ್ದು. ಯಾವಾಗ ನಿಮ್ಮಲ್ಲಿ ಆ ಒಂದು ಜಲಸ್ ಅನ್ನುವಂಥದ್ದು ಇರುತ್ತೆ, ಈ ಜಲಸ್ಸಿಗೆ ಏನಂತಾರೆ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ ನಾನು. ಓಕೆ, ಜಲಸಿ ಅಂತಾನೆ ತಗೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್. ಈ ಜಲಸಿ ಅನ್ನೋದು ಬರುತ್ತೆ, 2 ಲೆಸನ್ ಇಲ್ಲಿ ಲೆಸನ್ಸ್ ಅನ್ನ ಕೊಟ್ಟು ಹೋಗುತ್ತೆ ನಮ್ಗೆ. ಏನಂತಂದ್ರೆ, ಇದರಿಂದಾಗಿ ನಾವು ಯಾವುದೇ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಜಸ್ಟ್ ನಮ್ಮಲ್ಲಿರುವಂತ ಒಂದು ಭಾವ, ಹೌದಾ? ಆದ್ರೆ ಈ ಭಾವ ಎಷ್ಟು ಕೆಟ್ಟದ್ದಾಗಿದೆ ಅಂತಂದ್ರೆ, ನಮ್ಮ ಗ್ರೋತ್ಗೆ ಎಲ್ಲೋ ಒಂದ್ ಕಡೆ ನಾವೇ ಕಡಿವಾಣ ಹಾಕೊಳ್ತಾ ಇದ್ದೀವಿ. ಮುಂದಿರುವಂತ ವ್ಯಕ್ತಿ ನೋಡಿ, ಜಡ್ಜ್ ಮಾಡೋದು ತುಂಬಾ ಈಸಿ ಇದೆ. ಅಂದ್ರೆ ಈಗ ಅವ್ರ ಹತ್ರ ಈ ಒಂದು ವಸ್ತು ಇದೆ, ಲೈಕ್ ಅವ್ರ ಹತ್ರ ಜಾಗ ಇದೆ, ಮನೆ ಇದೆ, ಮತ್ತೆ ಕೆಲವೊಂದಿಷ್ಟು ಕಾರ್ ಇರ್ಬೋದು, ವೆಹಿಕಲ್ ಇರ್ಬೋದು, ಜ್ಯುವೆಲರಿ ಇರ್ಬೋದು, ಇದೆಲ್ಲಾನು. ಬಟ್ ಆ ವ್ಯಕ್ತಿ ಯಾವ ರೀತಿ ಅಚೀವ್ ಮಾಡಿದ್ದಾರೆ ಇದನ್ನ ಇಂಪಾರ್ಟೆಂಟ್ ಇದೆ, ಹೌದಾ?
ಸೊ ಅದ್ರ ಹಿಂದಿನ ಪ್ಯಾಟರ್ನ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ಇಲ್ಲಿ ಯೂನಿವರ್ಸ್ ಹೇಳೋದು ಏನಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು, ಪ್ರತಿಯೊಬ್ಬ ಒಂದು ಅನಿಮಲ್ ಇರ್ಬೋದು, ಸಮಥಿಂಗ್ ಏನೋ ಇರ್ಬೋದು, ಅವ್ರವ್ರದೇ ಆದಂತ ಒಂದು ಲೈಫ್ ಜರ್ನಿ ಇರುತ್ತೆ, ಅವ್ರವ್ರದೇ ಆದಂತ ಕೆಲವೊಂದಿಷ್ಟು ಕರ್ಮಗಳಿರುತ್ತೆ. ಆ ಕರ್ಮಗಳನ್ನ ಕಂಪಲ್ಸರಿ ಇಲ್ಲಿ ಅನುಭವಿಸ್ಲೇಬೇಕನ್ನೋಂಥದ್ದು ಇರುತ್ತೆ ಕಾನ್ಸೆಪ್ಟ್. ಸೊ ಯಾರ ಕರ್ಮದಲ್ಲಿನೂ ನಾವು ಎಂಟರ್ಫೇರ್ ಮಾಡಬಾರ್ದು, ಹೌದಾ? ಇದು ನಿಮ್ ತನಕ ಬರ್ತಾ ಇದೆ, ಅವ್ರಿಗೆ ಒಂದು ಲಕ್ಸುರಿ ಸಿಕ್ಕಿದೆ, ಅವರ ಒಂದು ಹಾರ್ಡ್ ವರ್ಕಿಗೆ ಅದು ಸಿಕ್ಕಿದೆ ಅಂತಂದ್ರೆ ಅದು ಅವರ ಲೈಫ್, ಅವರ ಕರ್ಮಾಸ್ ಇರ್ಬೋದು, ಅವರ ಒಂದು ಪ್ಯಾಟರ್ನ್ ಇರ್ಬೋದು, ಅದಕ್ಕೆ ತಕ್ಕಾಗಿ ಸಿಕ್ಕಿರುತ್ತೆ. ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ನೀವು ಮಾಡ್ಕೊಳ್ಳಿಕ್ ಹೋಗ್ತೀರಾ, ಸಾಧ್ಯತೆಗಳು, ಅದನ್ನ ನೀವು ಮಾಡ್ಬೇಕು ಹೊರತು ಇನ್ನೊಬ್ರ ಲೈಫಲ್ಲಿ ಈ ರೀತಿ ಆಗಿದೆ ನನ್ನಲ್ಲಿ ಇಲ್ಲ ಅನ್ನುವಂಥದ್ದು ಯಾವಾಗ ನಿಮ್ಮಲ್ಲಿ ಭಾವನೆ ಬರುತ್ತೆ, ನಿಮ್ಮ ಚಕ್ರಗಳು ಇಮಿಡಿಯೇಟ್ ಆಗಿ ಬ್ಲಾಕ್ ಆಗತ್ತೆ. ಅಗೇನ್ ಚಕ್ರ ಬ್ಲಾಕೇಜಸ್ ಆಯ್ತು, ನಿಮ್ಮ ಗ್ರೋತ್ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಯ್ತು. ಯೂನಿವರ್ಸಿಗೆ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಇಲ್ಲ, ಯಾವ್ದಿಲ್ಲ ಅದ್ರ ಬಗ್ಗೆ ಕೊರಗ್ತಾ ಇದ್ದೀರಾ. ಎಷ್ಟು ಸಾರಿ ನೀವು ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಅನ್ನ ಕೊಟ್ಟಿದ್ದೀರಾ, ಹೌದಲ್ವಾ? ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ನಮ್ಮ ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀವಿ, ನಮ್ಮ ಹತ್ರ ಏನಿದೆ ಅದನ್ನ ನಾವು ನೋಡೋದಿಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ, ಇನ್ನೊಬ್ರ ಹತ್ರ ಏನಿದೆ ಅದನ್ನ ಮಾತ್ರ ಅಬ್ಸರ್ವ್ ಮಾಡ್ತೀವಿ, ಅದನ್ನ ಮಾತ್ರ ನಾವು ತಗೊಳ್ಳಿಕ್ ನೋಡ್ತೀವಿ. ಸೊ ಕಂಪ್ಯಾರಿಸನ್, ಇನ್ನೊಂದು ವೇಯಲ್ಲಿ ಹೇಳ್ಬೇಕಂದ್ರೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ನೋಡಿ, ಡನ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ಈ ಭಾವನೆಯನ್ನ ಬಿಡಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಬೇಡ, ಜಲಸ್ ಬೇಡ, ನಿಮ್ ತನಕ ಅದಿತ್ತು ಅಂತಂದ್ರೆ ಖಂಡಿತ ಬಂದೇ ಬರುತ್ತೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ಅಫ್ಕೋರ್ಸ್ ನಾವೆಲ್ಲ ಮನುಷ್ಯರೇ, ಇದೆಲ್ಲ ಆಗೋದು ಕಾಮನ್ ಆಗಿದೆ, ನಮ್ಮ ಲೈಫಲ್ಲಿ ನಡೆಯುತ್ತೆ ಅನ್ನೋ ಅಂತ ಭಾವನೆ ಎಲ್ರಿಗೂ ಇರೋದೆ. ಇನ್ನೂ ಒಂದ್ ಏನಂತಂದ್ರೆ, ನಮ್ಗೆ ಬುದ್ಧಿ ಅನ್ನೋಂಥದ್ದು ಒಂದು ಕೊಟ್ಟಿರ್ತಾನೆ ದೇವ್ರು. ಇಲ್ಲಿ ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಕೋತೀವಿ, ಹೌದಾ? ಸೊ ನಮ್ಗೆ ಗೊತ್ತಾಗುತ್ತೆ ಯೂನಿವರ್ಸ್ ಇಂದ ಇಷ್ಟೆಲ್ಲ ನಮ್ಗೆ ಮೆಸೇಜಸ್ ಬರ್ತಾ ಇದೆ, ಇಷ್ಟೆಲ್ಲ ನಮ್ಗೆ ಹೇಳ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ, ಆದ್ರೂ ಕೂಡ ಮತ್ತೆ ನಾವು ಅದೇ ತಪ್ಪು ಮಾಡ್ತಾ ಇದೀವಿ ಅಂತಂದ್ರೆ ಏನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಆ ರೀತಿ ಏನಾದ್ರೂ ನಿಮ್ಮಲ್ಲಿ ಭಾವನೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಸ್ಟಾಪ್ ಮಾಡ್ಕೊಂಡ್ಬಿಡಿ. ಓಕೆ, ಫ್ಯಾಷನ್ ಬರ್ತಾ ಇದೆ. ಹಾಗಿದ್ರೆ ಫ್ಯಾಷನ್ ಏನ್ ಬರ್ತಾ ಇದೆ? ಫ್ಯಾಷನ್ ಈಸ್ ದ ಡ್ರೈವಿಂಗ್ ಫೋರ್ಸ್ ದಟ್ ಪೀಪಲ್ ಯು ಫಾರ್ವರ್ಡ್, ರಿಪ್ರೆಸೆಂಟಿಂಗ್ ಯುವರ್ ಲವ್ ಅಂಡ್ ಕಮಿಟ್ಮೆಂಟ್ ಲೈಫ್. ಓಕೆ, ಇಲ್ಲಿ ಇನ್ನೂ ಒಂದು ಏನಂತಂದ್ರೆ, ಈ ಫ್ಯಾಷನ್ ಅನ್ನೋಂಥದ್ದೇನು ಹಾಗಿದ್ರೆ ಇದು ಒಂದು ಫೋರ್ಸ್. ಇದು ಯಾಕೆ ಇದು ಒಂದು ಫೋರ್ಸ್ ಅಂತಂದ್ರೆ, ಇಲ್ಲಿಂದ ನಿಮ್ಮ ಒಂದು ಜನರ ಜೊತೆಗಿರುವಂತ ಕೆಲವೊಂದಿಷ್ಟು ಕಮಿಟ್ಮೆಂಟ್ ಏನಿರುತ್ತೆ ಅದು ನಿರ್ಧಾರ ಆಗುತ್ತೆ ಅನ್ನೋಂಥದ್ದನ್ನ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ರೀಪ್ರೆಸೆಂಟಿಂಗ್ ಯುವರ್ ಲವ್ ಅಂಡ್ ಕಮಿಟ್ಮೆಂಟ್ ಇನ್ ಟು ಲೈಫ್. ನೀವು ನಿಮ್ಮ ಲೈಫ್ಗಾಗಿ, ನಿಮ್ಮ ಲವ್ಗಾಗಿ ಏನು ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ, ಎಷ್ಟು ಕೊಡ್ತಾ ಇದ್ದೀರಾ? ಫ್ಯಾಷನೇಟ್ ಆಗೋದಂದ್ರೆ ಜಸ್ಟ್ ನಾವು ಫಿಸಿಕಲಿ ಏನ್ ಫ್ಯಾಷನ್, ಲೈಕ್ ಲಿಪ್ಸ್ಟಿಕ್ ಇರ್ಬೋದು, ಕಾಜಲ್ ಇರ್ಬೋದು, ಲೈಕ್ ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಜೆಂಡರ್ ವೈಸ್ ತಗೊಳ್ಳಿ. ಓಕೆ, ಅದಷ್ಟೇ ಅಲ್ಲ, ಇಲ್ಲಿ ಯೂನಿವರ್ಸ್ ಪ್ರಾಪರ್ ಆಗಿ ಹೇಳ್ತಾ ಇರುವಂತದ್ದು, ನೀವು ಆ ಒಂದು ಸಬ್ಜೆಕ್ಟ್ ಬಗ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ, ಎಷ್ಟು ಆಸಕ್ತಿಯನ್ನ ಹೊಂದಿದ್ದೀರಾ, ದಟ್ ಇಸ್ ಯುವರ್ ಫ್ಯಾಷನ್. ಓಕೆ, ನಿಮ್ಮ ಲವ್ ಬಗ್ಗೆ ಇರ್ಬೋದು, ನಿಮ್ಮ ಲೈಫ್ ಬಗ್ಗೆ ಇರ್ಬೋದು, ನಿಮ್ಮ ಪರ್ಸನ್ ಬಗ್ಗೆ ಇರ್ಬೋದು. ವೆನ್ ಯು ಫೀಲ್ ಅ ಫ್ಯಾಷನ್, ಇಟ್ ಮೀನ್ಸ್ ಯು ಆರ್ ಮೂವಿಂಗ್ ಟುವರ್ಡ್ ವಾಟ್ ಯು ಟ್ರೂಲಿ ಡಿಸೈರ್. ಯಾವಾಗ ನಿಮ್ಗೆ ಅನ್ಸುತ್ತೆ ಇದು ಫ್ಯಾಷನ್ ಅಂದ್ರೆ, ಇದು ಒಂದು ನನ್ನ ಅದ್ರ ಬಗ್ಗೆ ನೀವು ಆಸಕ್ತಿಯನ್ನ ತಗೊಳ್ಳಿಕ್ ಶುರು ಮಾಡ್ತೀರಾ, ಅವಾಗ ಅದ್ರ ಕಡೆ ನೀವು ಏನ್ ಮಾಡ್ತೀರಾ, ಮೂವ್ ಆನ್ ಆಗೋದಕ್ಕೆ ಶುರು ಮಾಡ್ತೀರಾ ಅನ್ನುವಂಥದ್ದು. ಓಕೆ, ಅಂಡ್ ಯುವರ್ ಹಾರ್ಟ್ ಈಸ್ ಫುಲ್ ಆಫ್ ಎಂಡ್ಲೆಸ್ ಪವರ್. ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ಹೃದಯಕ್ಕೆ ಒಂದು ಅನ್ಲಿಮಿಟೆಡ್ ಆಗಿರುವಂತ, ಎಂಡ್ಲೆಸ್ ಆಗಿರುವಂತ ಪವರ್ ಸಿಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಇಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ ಎರಡು ಮೆಸೇಜಸ್. ಫಸ್ಟ್ ಆಫ್ ಆಲ್, ಫ್ಯಾಷನೇಟ್ ಆಗಿರಿ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಾಟ್ ಓನ್ಲಿ ಅಬೌಟ್ ಯುವರ್ ಪರ್ಸನ್. ಇದು ಪರ್ಸನ್ ಅನ್ನುವಂಥದ್ದು ಅಲ್ಲೇ ಅಲ್ಲ, ಇದು ಏನಂತಂದ್ರೆ ನಿಮ್ಮ ಡಿಸೈರ್ ಇರ್ಬೋದು, ನಿಮ್ಮ ಗೋಲ್ ಇರ್ಬೋದು, ನೀವ್ ಏನ್ ಅನ್ಕೊಂಡಿದ್ದೀರಾ ಲೈಫ್ ಅಲ್ಲಿ ಅದ್ರ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಒಂದು ಕರಿಯರ್ ಜಾಬ್ ಇರ್ಬೋದು, ಅದ್ರ ಬಗ್ಗೆ ಫ್ಯಾಷನೇಟ್ ಆಗುವಂತದ್ದು. ಓಕೆ, ಮತ್ತೆ ಜಲಸಿ, ನಾನು ಬಿಫೋರ್ ಹೇಳಿದೆ, ಅದನ್ನ ಏನ್ ಮಾಡ್ಬೇಕು, ಸ್ಟಾಪ್ ಮಾಡ್ಕೋಬೇಕು, ಮುಂದೆ ಹೋಗ್ತಾ ಇರ್ಬೇಕು. ಸೊ ಈ ರೀತಿ ನಿಮ್ಗೆ ಮೆಸೇಜಸ್ ಬರ್ತಾ ಇದೆ ಲೈಫ್ ಅಲ್ಲಿ. ಹಾಗಿದ್ರೆ ನಿಮ್ಮ ಒಂದು ಹೆಲ್ತ್, ಕರಿಯರ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಏನ್ ಬರ್ತಾ ಇದೆ ಅನ್ನೋದನ್ನ ಇವಾಗ ಚೆಕ್ ಮಾಡೋಣ. ಸೊ ಯೂನಿವರ್ಸ್ ಗೈಡ್ ಮಾಡಿ, ತುಲಾ ರಾಶಿಯವರ ಬರುವಂತ ದಿನಗಳಲ್ಲಿ ನಿಮ್ಮಿಂದ ಏನ್ ಮೆಸೇಜಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ಹೈ ಪ್ರೆಸ್ಟೆಸ್. ಓಕೆ,
ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ. ಪ್ರೆಸೆಂಟ್ ಸಿಚುವೇಶನ್ ನನ್ಗೆ ಏನ್ ಅನಿಸ್ತಾ ಇಲ್ಲ, ಬಟ್ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಆಗುವಂತದ್ದು ರಿಲೇಟೆಡ್ ಹೆಲ್ತ್ ಆಸ್ಪೆಕ್ಟ್ ಇಂದನೂ ಏನ್ ಮೇಜರ್ ಇಶ್ಯೂಸ್ ಅಂತ ಇರೋದಿಲ್ಲ, ಚೆನ್ನಾಗಿದೆ. ಓಕೆ, ಸೊ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನೀವು ನಿಮ್ಮ ಕೆಲಸ ಮಾಡ್ತಾ ಹೋಗಿ ಬ್ಯಾಲೆನ್ಸಿಂಗ್ ತಾನೇ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದೆ. ಹಾಗಾಗಿ ಸೊ ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ರೀತಿ ತೊಂದರೆ ಅಂತ ನನಗೆ ಅನಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಕರಿಯರ್ ಲೈಫ್ ಸ್ಟ್ರೆಂತ್ ಬರ್ತಾ ಇದೆ. ಓಕೆ, 6 of Wands, the Moon. ಓಕೆ, ಸೊ ಫಸ್ಟ್ ನಿಮ್ಮ ಒಂದು ಕರಿಯರ್ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಪೀಕ್ ಲೆವೆಲ್ ಅಲ್ಲಿ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಡೆಡಿಕೇಟೆಡ್ ಆಗಿದ್ದೀರಾ. ಯಾವ ರೀತಿ ವರ್ಕ್ ಮಾಡಬೇಕು ಅಂತ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಆ ಒಂದು ಅಗ್ನಿ ತತ್ವ ನಿಮ್ಮಲ್ಲಿ ಇದೆ, ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಸ್ಟ್ರೆಂತ್ ಇದೆ ನಿಮ್ಮಲ್ಲಿ, ಸ್ಟ್ರಾಟಜಿ ಇದೆ. ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಇವಾಗ ಪ್ರೆಸೆಂಟ್ ಸಿಚುವೇಶನ್ 6 of Wands ಬರ್ತಾ ಇದೆ. ಆಸ್ ಅ ಲೀಡರ್ ತರ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮನ್ನ ಅನುಸರಿಸುವಂತ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ ಅಂತ ಹೇಳ್ಬೋದು. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ನಿಮ್ಮನ್ನ ಅನ್ವಯಿಸುವಂತವ್ರು, ಫಾಲೋವರ್ಸ್ ನಿಮ್ಗೆ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಓಕೆ, ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ ಐ ಥಿಂಕ್ ನಿಮ್ಮ ಕರಿಯರ್ ವೈಸ್ ಎಲ್ಲೋ ಒಂದ್ ಕಡೆ ಜರ್ನಿ ನಡೀತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಜರ್ನಿ ಆಗ್ತಾ ಇದೆ ತುಂಬಾ ಪೀಕ್ ಲೆವೆಲ್ ಅಲ್ಲಿ. ಸೊ ಜನ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಅಂತಂದ್ರೆ, ನಿಮ್ಗೆ ಲಿಟ್ರಲಿ ಫೀಲ್ ಆಗುತ್ತೆ ನೀವು ಆಸ್ ಎ ಲೀಡರ್ ತರ ನೀವು ವರ್ಕ್ ಮಾಡ್ತಾ ಇದ್ದೀರಾ ಒಂದ್ ಹೇಳ್ಬೇಕಂತಂದ್ರೆ. ಹಾಗಾಗಿ ಜನ ನಿಮ್ಮನ್ನ ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವೇ ಅಲ್ಲಿ ಹೇಳ್ಬೇಕಂತಂದ್ರೆ, ನಿಮ್ಮನ್ನ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಏನ್ ಅನ್ಕೊಳ್ತಾ ಇದ್ದೀರಾ ಅದು ಆಗ್ತಾ ಇರುವಂತ ಒಂದು ಸಮಯ ಅಂತ ಕೂಡ ಇಲ್ಲಿ ಹೇಳ್ಬೋದು. ಇಂಪಾರ್ಟೆಂಟ್. ಮತ್ತೆ ಬರುವಂತ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಸ್ವಲ್ಪ ನೋಡಿ. ಬರುವಂತ ದಿನಗಳಲ್ಲಿ ಇವಾಗ ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಬರ್ತಾ ಇಲ್ಲ. ಬಟ್ ಬರುವಂತ ದಿನಗಳಲ್ಲಿ ಸಮಥಿಂಗ್ ಎಲ್ಲೋ ಒಂದ್ ಕಡೆ ನಿಮ್ಮ ಹಿಂದೆ ಯಾರೋ ಏನೋ ನಿಮ್ಗೆ ಪ್ಲಾನಿಂಗ್ಸ್ ಮಾಡಬಹುದು, ನಿಮ್ಮನ್ನ ಲೈಕ್ ಧೋಕಾ ಕೊಡೋ ಅಂತ ಚಾನ್ಸಸ್ ತುಂಬಾ ಕಾಣ್ತಾ ಇದೆ ನನ್ಗೆ. ಯಾರೋ ನಿಮ್ಮ ಜೊತೆಗಿದ್ದವರೇ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು. ನಿಮ್ಮ ಕರಿಯರ್, ನಿಮ್ಮ ಒಂದು ಜಾಬ್ ಇರ್ಬಹುದು, ನಿಮ್ಮ ಜೊತೆಗಿರೋರೇ ಯಾರಾದ್ರೂ 2 ಜನ ನಿಮ್ಮನ್ನ ವೇಟ್ ಮಾಡ್ತಾ ಇದ್ದಾರೆ. ಆ ರೀತಿ ಎಲ್ಲ ಒಂದ್ ಕಡೆ ನಿಮ್ಗೆ ಫೀಲ್ ಆಗುತ್ತೆ. ಅವರ ಔರಾದಲ್ಲಿ ಬಂದ ತಕ್ಷಣ ನಿಮ್ಗೆ ಫೀಲ್ ಆಗುತ್ತೆ, ಈ ವ್ಯಕ್ತಿಗಳು ನನಗೆ ಸರಿ ಇಲ್ಲ. ಸಮಥಿಂಗ್ ನಿಮ್ಗೆ ಭಯ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ನನ್ಗೆ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ಅಂದ್ರೆ ಅವ್ರು ನಿಮ್ ಮೇಲೆ ನೆದರಿ ಇಟ್ಕೊಂಡಿದ್ದಾರೆ, ಏನಾದ್ರೂ ಮಾಡುವಂತ ಸಿಚುವೇಶನ್ ಅಥವಾ ಹಿಂದೆ ಏನಾದ್ರೂ ಪಿನ್ ಮಾಡುವಂತದ್ದು, ಏನೋ ನಿಮ್ದು ಒಂದ್ ಪಾಯಿಂಟ್ ಅನ್ನ ತಗೊಂಡು ಹೋಗಿ ಬಾಸ್ಗೆ ಹೇಳುವಂತದ್ದು, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತದ್ದು, ಈ ರೀತಿ ಎಲ್ಲ ನನ್ಗೆ ಆಸ್ಪೆಕ್ಟ್ ಅನಿಸ್ತಾ ಇದೆ. ಬಟ್ ನಿಮ್ ಜೊತೆಗೆ ಚೆನ್ನಾಗೇ ಇರ್ತಾರೆ ಅವರು, ಅಲ್ಲಿ ಏನೋ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ, ನಿಮ್ ಜೊತೆಗೆ ತುಂಬಾ ಚೆನ್ನಾಗಿರ್ತಾರೆ. ಬಟ್ ಮಾಡೋದು ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ ಯಾರು ಆ ರೀತಿ ಇದ್ದಾರೆ. ತುಂಬಾ ನಿಮ್ಮ ಸ್ಟ್ರಾಟಜಿಗಳನ್ನ ಯಾರಿಗೂ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಇದು ಪದೇ ಪದೇ ಸ್ವಲ್ಪ ಸ್ಕ್ರೀನ್ ಪ್ರಾಬ್ಲಮ್ ಆಗ್ತಾ ಇದೆ, ಟ್ರೈ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಯೂನಿವರ್ಸ್ ಇಂದ ಏನ್ ಮೆಸೇಜಸ್ ಬರ್ತಾ ಇದೆ ನಿಮ್ಗೆ ನಂಬ್ಲಿಕ್ಕೆ ಹೋಗ್ಬೇಡಿ. ಒಂದೇನ್ ಗೊತ್ತಾ, ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲ ನೀವೇ ಮಾಡಿ ಹೊರತು ನೀವೇ ಜವಾಬ್ದಾರಿ ತಗೊಳ್ಳಿ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಹೋಗಿ. ಯಾರನ್ನೂ ಇಲ್ಲಿ ಈಸಿಯಾಗಿ ನಂಬುವಂತದ್ದು ಬೇಡ, ಇಂಪಾರ್ಟೆಂಟ್ ಇದೆ. ಓಕೆ, ಅದನ್ನ ನೀವು ಮಾಡಿ. ಮತ್ತೆ 7 of Cups ಬರುವಂತ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು. ನೀವು ಮಾಡ್ಕೋಬಾರ್ದು, ನಿಮ್ಗೆ ಆಗುತ್ತೆ. ಜನ ಆ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ನಿಮ್ಗೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಯಾವುದು ಕರೆಕ್ಟ್ ಆಗಿದೆ, ಯಾವುದು ರಾಂಗ್ ಆಗಿದೆ ಅಂತ ಹೇಳಿ ಡಿಸಿಷನ್ ಮಾಡೋದ್ರಲ್ಲಿ ನಿಮ್ಗೆ ಪ್ರಾಬ್ಲಮ್ ಬರ್ಬೋದು. ಅಥವಾ ಇದು ಚೆನ್ನಾಗಿದೆಯಾ, ಈ ಒಂದು ಬಿಸ್ನೆಸ್ ಮಾಡ್ಬೇಕಾ, ಇದನ್ ಚೆನ್ನಾಗಿದೆಯಾ, ನೀವೇನ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿದೆ, ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನೇ ಮಾಡ್ತಾ ಹೋಗಿ.
ಬೇರೆ ಸೆಕ್ಟರ್ ಕಡೆ ಹೋಗುವಂತ ಅವಶ್ಯಕತೆ ಇಲ್ಲ. ಹಾಗೇನಾದ್ರೂ ಇತ್ತಂತಂದ್ರೆ, ಯಾಕಂತಂದ್ರೆ ಮೋಸ ನಡೆಯುತ್ತೆ ಅನ್ನುವಂತ ಚಾನ್ಸಸ್ ಪೂರ ಕಾಣ್ತಾ ಇದೆ. ಹಾಗಾಗಿ ಕೇರ್ಫುಲ್ ಆಗಿರಿ. ಓಕೆ, ಸೊ ಡಿಸ್ಟ್ರಾಕ್ಟ್ ಆಗುವಂತ ಅವಶ್ಯಕತೆ ಇಲ್ಲ. ಏನ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ. ನಿಮ್ಮನ್ನ ನೀವು ಸಕ್ಷಮ, ಅದೇ ಹೇಳಿ ಫಸ್ಟ್ ನಿಮ್ಗೆ ಬಂತಲ್ವಾ, ಯು ಆರ್ ಗುಡ್ ಇನಫ್ ಅಂತ ಬಂದಿತ್ತು ಮೆಸೇಜ್ ನಿಮ್ಗೆ. ಸೊ ಮೇ ಬಿ ಇದೇ ಕಾರಣಕ್ಕಾಗಿ ಅಂತ ಹೇಳಿ. ಓಕೆ, ಓಕೆ, ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ದೀನಿ. ಆಲ್ರೆಡಿ 2 ಕಾರ್ಡ್ ಬಂದಿದೆ, ಏನ್ ಬಂದಿದೆ ಅಂತ ನೋಡೋಣ. ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಎರಡೂ ರಿಪ್ರೆಸೆಂಟ್ ಮಾಡ್ತಾ ಇವೆ ನಿಮ್ಮ ರಿಲೇಶನ್ಶಿಪ್ ಒಂದು ಪೀಕ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಓಕೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತದ್ದು, ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು, ಥರ್ಡ್ ಪರ್ಸನ್ಗೆ ಯಾವುದೇ ರೀತಿ ಎಂಟ್ರಿ ಇಲ್ಲ ಅನ್ನುವಂಥದ್ದು, ತುಂಬಾ ಚೆನ್ನಾಗಿರುವಂತ ರಿಲೇಶನ್ಶಿಪ್ ಆಲ್ರೆಡಿ ನೀವು ಲೀಡ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ಪರ್ಸನ್ ನಿಮ್ಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ, ನೀವು ಕೂಡ ಅಷ್ಟೇ ಅವ್ರಿಗೆ ಕಮಿಟೆಡ್ ಆಗಿದ್ದೀರಾ. ಮತ್ತೆ ಇಬ್ರು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಾ. ಸಿ 10 ಆಫ್ ಪೆಂಟಿಕಲ್ಸ್, ವಿಶ್ ಫುಲ್ಫಿಲ್ಮೆಂಟ್. ಬರುವಂತ ದಿನಗಳಲ್ಲಿ ರಿಲೇಶನ್ಶಿಪ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಇಲ್ಲ. 8 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಗೈಡೆನ್ಸ್. ಓಕೆ, ಕೆಲವೊಂದಿಷ್ಟು ಏರಿಯಾದಲ್ಲಿ ನಿಮ್ಮನ್ನ ಅಂದ್ರೆ ಸ್ಟಕ್ ಫೀಲ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಎಲ್ಲ ಚೆನ್ನಾಗಿದೆ. ಹಾಗಾಗಿ ಎಂಗ್ಸೈಟಿ, ನೀವೇ ಓವರ್ ಥಿಂಕ್ ಮಾಡುವಂಥದ್ದು, ಈ ರೀತಿ ಏನು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಆಗುತ್ತೆ ಕೆಲವೊಂದ್ ಸಾರಿ ಎಲ್ಲೋ ನಿಮ್ಗೆ ಸ್ಟಕ್ ಫೀಲ್ ಆಗುವಂಥದ್ದು, ಓವರ್ ಥಿಂಕ್ ಮಾಡುವಂಥದ್ದು ಸಿಚುವೇಶನ್ ಬರ್ಬೋದು. ಯೂನಿವರ್ಸ್ ಹೇಳ್ತಾ ಇದೆ ಅದರಿಂದ ಹೊರಗಡೆ ಬನ್ನಿ. ನೀವು ಒಂಟಿಯಾಗಿರ್ಲಿಕ್ಕೆ ಹೋಗ್ಬೇಡಿ. ಒಂದ್ ಹೇಳ್ಬೇಕಂತಂದ್ರೆ, ಒಂಟಿಯಾಗಿದ್ದಾಗ ಈ ರೀತಿ ಭಾವನೆಗಳು ಜಾಸ್ತಿ ಬರುತ್ತೆ. ನಿಮ್ಮನ್ನ ನೀವು ಒಂಟಿ ಫೀಲ್ ಮಾಡ್ಕೊಳ್ತೀರಾ, ಏನೇನೋ ವಿಚಾರಗಳು ಬರುವಂತದ್ದು. ಹಾಗಾಗಿ ಸರೌಂಡಿಂಗ್, ನಿಮ್ಮ ಪಾರ್ಟ್ನರ್ ಜೊತೆಗಿರಿ, ಕನ್ಫ್ಯೂಷನ್ ಇಂದ ಹೊರಗಡೆ ಬರ್ತೀರಾ, ತೊಂದರೆ ಅಂತ ಏನೂ ಇಲ್ಲ. ಸೊ ಈ ಒಂದು ರೀಡಿಂಗ್ ಆಗಿತ್ತು ತುಲಾರಾಶಿಯವ್ರಿಗೆ. ಹೋಪ್ ನಿಮ್ಗೆ ಇದು ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.